प्रभुं प्राणनाथं विभुं विश्वनाथं जगन्नाथनाथं सदानन्दभाजं भवत्वव्यभूतेश्वरं भूतनाथं शिवं शङ्करं शम्भुमीशानमीडे गलेदण्डमालं तनौ सर्पजालं महाकालकालं गणेशादिपालं जटाजूटगङ्गोत्तरङ्गैर्विशालं शिवं शङ्करं शम्भुमीशानमीडे मुदामाकरं मण्डलं मण्डयन्तं ಲೋಕಾರ್ಪಣೆ ಮಾಡಿದ್ದಾರೆ. ಪೂಜ್ಯರಾದ ಡಾಕ್ಟರ್ ಮೈಸೂರು ನಾಗರಾಜ ಶರ್ವಾಜಿಯವರು ಒಂದು 5 ನಿಮಿಷ ಮಾತಾಡಬೇಕು. ನಮ ಸದಸಸ್ಪತಯೇ ಶ್ರೀ ಗುರುಭ್ಯೋ ನಮಃ. ವಾಗರ್ಥಾವಿವ ಸಂಪೃಕ್ತೌ ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರೌ ಒಂದೇ ಪಾರ್ವತಿ ಪರಮೇಶ್ವರವು. ಈಗ ತಾನೇ ಗುರುಗಳು ಈ ಒಂದು ಶ್ಲೋಕವನ್ನ ಪ್ರಾರಂಭಿಸಿದರು. ನಾನು ಈ ಶ್ಲೋಕವನ್ನ ಇಲ್ಲಿರ್ತಕ್ಕಂತಹ ದಂಪತಿಗಳಿಗೆ ಅನ್ವಯವಾಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ನಾನು ಈ ಶ್ಲೋಕವನ್ನ ಮನೆಯಿಂದಲೇ ಸಿದ್ಧಪಡಿಸಿಕೊಂಡು ಯೋಚಿಸಿಕೊಂಡು ಇಲ್ಲಿ ಪ್ರಸ್ತುತಪಡಿಸಬೇಕು ಅಂತ ಲೆಕ್ಕ ಹಾಕೊಂಡು ಬಂದಿದ್ದೆ. ಅದಕ್ಕೊಂದು ಮುಖ್ಯವಾದ ಕಾರಣ ಇದೆ. ಯಾವ ಕ್ಷಣದಲ್ಲೂ ವಾಕ್ ಮತ್ತು ಅರ್ಥಗಳು ಜೊತೆಯಾಗಿಯೇ ಹೊರಡ್ತಾ ಇರುತ್ತವೆ. ಅನೇಕರಿಗೆ ಪರಿಚಯ ಇಲ್ಲದೆ ಇರಬಹುದು. ಇದು ಕಾಳಿದಾಸ ಮಹಾಕವಿ ತನ್ನ ರಘುವಂಶ ಮಹಾಕಾವ್ಯದಲ್ಲಿ ಪ್ರಾರಂಭಿಕ ಸ್ತುತಿಯಾಗಿ ಶಿವಪಾರ್ವತಿಯರನ್ನ ಸ್ತುತಿಸಿ ತನ್ನ ಕಾವ್ಯವನ್ನ ಪ್ರಾರಂಭಿಸ್ತಾನೆ. ಇದರಲ್ಲಿ ವಾಗ್ ಅರ್ಥಾವಿವ ಸಂಪೃಕ್ತವು ಅಂದ್ರೆ, ವಾಕ್ ಅಂದ್ರೆ ನಮ್ಮ ಬಾಯಿಂದ ಬರತಕ್ಕಂತ ಒಂದು ಶಬ್ದದ ಹಿನ್ನೆಲೆಯಲ್ಲಿ ಕೂಡಲೇ ನಮ್ಮ ಮನಸ್ಸಿನಲ್ಲಿ ಒಂದು ಚಿತ್ರಣ ಮೂಡಿಬಿಡುತ್ತೆ. ಆನೆ ಅಂದ ಕೂಡಲೇ ಆನೆ ಮೂಡ್ಬಿಡುತ್ತೆ. ಆಡುವುದು ಕೂಡಲೇ ನಮ್ಮ ಹಾಡಿನ ಚಿತ್ರ ಮನಸ್ಸಿನಲ್ಲಿ ಬಂದು ಬಿಡುತ್ತೆ. ಹಾಗಾಗಿ ಶಬ್ದ ಅರ್ಥ ಇವುಗಳೆರಡೂ ಅವಿಭಾಜ್ಯ ಅಂಗಗಳಾಗಿ ಒಂದರ ಜೊತೆಯೇ ಒಂದಿದ್ದು ನಾಣ್ಯದ 2 ಮುಖಗಳಂತೆ ಇರುತ್ತೆ. ಆದ್ರಿಂದ ಆ ರೀತಿ ಅಭಿನ್ನರಾಗಿ ಅಭೇದ್ಯರಾಗಿರ್ತಕ್ಕಂತಹ ಶಿವಪಾರ್ವತಿಯರನ್ನ ಸ್ತುತಿಸಿ ನನ್ನ ಕಾವ್ಯವನ್ನ ಪ್ರಾರಂಭ ಮಾಡ್ತೀನಿ ಅಂತ ಹೇಳಿ ಕಾಳಿದಾಸ ಪ್ರಾರಂಭ ಮಾಡ್ತಾನೆ. ಹಾಗೆಯೇ ನಾನು ಈ ಒಂದು ದಿವ್ಯವಾದ ಕಾರ್ಯಕ್ರಮದಲ್ಲಿ ದಿವ್ಯವಾದ ಶಿವಪಾರ್ವತಿಯರಂತೆಯೇ ಸದಾ ಕಾಲವೂ ಅವಿಭಾಜ್ಯರಾಗಿ ಜೊತೆಯಾಗಿಯೇ ಕೂಡಿರ್ತಕ್ಕಂತಹ ನಮ್ಮ ಗುರುಗಳು ಗುರುಪತ್ನಿಯರನ್ನ ವಂದಿಸ್ತಾ ನನ್ನ ಕಾರ್ಯಕ್ರಮವನ್ನ ಪ್ರಾರಂಭಿಸ್ತೇನೆ. ಬಂಧುಗಳೇ, ಇಲ್ಲಿ ಪುಸ್ತಕ ಬಿಡುಗಡೆಗೆ ನನ್ನನ್ನ ಆಯೋಜಿಸಲಾಗಿದೆ. ಈ ಒಂದು ಸಂದರ್ಭ ನನ್ನ ಪಾಲಿಗೆ ಒದಗಿ ಬಂದಿರೋದು ನಿಜಕ್ಕೂ ಒಂದು ಮಹಾ ಅದೃಷ್ಟ ಅಂತಲೇ ಹೇಳ್ಬೇಕಾಗತ್ತೆ. ಇದನ್ನು ನಾನು ನಮ್ಮ ಪೂರ್ವಜರು ಹೇಳ್ತಾರೆ ಯೋಗ ಅಂತ. ಯೋಗ ಅನ್ನೋದರ ಅರ್ಥ ಅಪ್ರಾಪ್ತಸ್ಯ ಪ್ರಾಪ್ತಿ ಯೋಗ ಪ್ರಾಪ್ತಸ್ಯ ರಕ್ಷಣಂ ಕ್ಷೇಮಂ ಅಂತ ಹೇಳ್ತಾರೆ. ಅಂದ್ರೆ ನಮಗೆ ಯಾವುದನ್ನ ನಿರೀಕ್ಷಿಸಿರೋದಿಲ್ವೋ, ನಾವು ಯಾವುದು ನಮ್ದು ಅಂತ ಕನಸೇ ಕಂಡಿರೋದಿಲ್ವೋ ಅಂತಹ ಒಂದು ಸ್ಥಿತಿ ನಮಗೆ ಲಭ್ಯವಾದಾಗ ಅದನ್ನೇ ಯೋಗ ಅಂತ ಹೇಳ್ತಾರೆ. ಅಪ್ರಾಪ್ತಸ್ಯ ಪ್ರಾಪ್ತಿ. ಆದರೆ ನಮ್ಮ ಜವಾಬ್ದಾರಿ ಆ ರೀತಿ ಲಭಿಸಿದ ಯೋಗವನ್ನ ಸಂರಕ್ಷಿಸುವುದು ನಮ್ಮ ಕರ್ತವ್ಯವಾಗುತ್ತೆ, ಜಾಣತನವಾಗುತ್ತೆ. ಅದನ್ನೇ ಕ್ಷೇಮ ಅಂತ ಕೇಳ್ತಾರೆ. ಪ್ರಾಪ್ತಸ್ಯ ರಕ್ಷಣಂ ಕ್ಷೇಮಂ ಅಂತ ಹೇಳ್ತಾರೆ. ಹಾಗಾಗಿ ನಮಗೆ ಈಗ ಲಭಿಸಿರತಕ್ಕಂತಹ ಈ ಒಂದು ಸಂದರ್ಭವನ್ನ ನಾನು ಮಹಾಯೋಗ ಜೀವನದ ಒಂದು ಸಾರ್ಥಕದ ಕ್ಷಣ ಅಂತ ಕೂಡ ನಾನು ಭಾವಿಸ್ತಾ ಇದ್ದೀನಿ. ನೋಡಿ, ಈ ಭಾಗ್ಯ ನನಗೆ ಗುರುಗಳು ತಾವು ದೂರವಾಣಿ ಕರೆ ಮಾಡಿ, ಶರ್ಮರೇ ನಮ್ಮ ಮನೆಗೆ ನೀವು ಬರ್ಲಿಕ್ಕೆ ಸಾಧ್ಯವೋ ಅಂತ ಕೇಳ್ತಾರೆ. ಆಗ ನಾನು, ಗುರುಗಳೇ ಆಜ್ಞೆ ಮಾಡಿ ಶಿರಸಾವಹಿಸಿ ಓಡ್ ಬರ್ತೀನಿ, ನಿಮ್ಮಿಂದ ಬರೋ ಆಹ್ವಾನಕ್ಕಿಂತ ದೊಡ್ಡ ಭಾಗ್ಯ ಬೇರೇನಿದೆ ಅಂತ ಹೇಳಿ ನಾನು ಸಂತೋಷಪಟ್ಟು ಅವ್ರ ಮನೆಯನ್ನ ತಲುಪಿದೆ. 6ನೇ ದಿವಸ ಹೋದೆ. 6ನೇ ದಿವಸ ಹೋಗುವಾಗ ನಾನು ಆ ಒಂದು ಟ್ಯಾಕ್ಸಿಯಲ್ಲಿ ಅವರ ಮನೆಯನ್ನ ಹುಡುಕಿ ಹೋದೆ ಮೊದಲನೇ ಬಾರಿಗೆ. ಆಗ ಆ ಚಾಲಕ ಕರ್ಕೊಂಡು ಬಂದು ಒಂದು ಜಾಗದಲ್ಲಿ ನಿಲ್ಲಿಸ್ಬಿಟ್ಟು, ಸ್ವಾಮಿ ನಿಮ್ಮ ಸ್ಥಳ ಬಂದು ಇಳೀರಿ ಅಂತ ಹೇಳ್ತಾನೆ. ಆಗ ನಾನು ಕಾರಿನಿಂದ ಕಿಟಕಿಯಿಂದ ಆಚೆ ನೋಡಿದಾಗ, ಇಲ್ಲಪ್ಪ ಇದು ಯಾವುದೋ ಬೇರೆ ಜಾಗ, ನಾನ್ ನೋಡ್ತಾ ಇರೋ ಮನೆ ಇದಲ್ಲ. ಇಲ್ಲ ಸ್ವಾಮಿ, ಇದೇ ನೀವು ಕೊಟ್ಟಿರೋ ವಿಳಾಸ, ದಯಮಾಡಿ ಇಳೀರಿ ಎಂದಾಗ ಬಲವಂತವಾಗಿ ಇಳಿದು ಅವನಿಗೆ ನಾನು ಶುಲ್ಕವನ್ನು ಕೊಟ್ಟು ಅದು ಹೋದ ಮೇಲೆ ಸುತ್ತ ನೋಡ್ತೀನಿ. ನಾನು ನಿರೀಕ್ಷಿಸಿದಂತಹ ಮಹೋಪಾಧ್ಯಾಯರ ಮಹಡಿ ಮನೆಯೇ ಕಾಣಿಸ್ತಾ ಇಲ್ಲ. ಅಲ್ಲಿ ಕೇವಲ ಅಲ್ಲಿ ನೆಲ ಅಂತಸ್ತಿನಲ್ಲಿ ಇರ್ತಕ್ಕಂತಹ ಒಂದು ಸಾಮಾನ್ಯವಾದ ಕುಟೀರ ಕಾಣಿಸ್ತಾ ಇದೆ. ಏನಪ್ಪಾ ಅಂತ ಅಂದ್ಬಿಟ್ಟು ಮುಂದಕ್ಕೆ ಹೋಗಿ ನೋಡಿದ್ರೆ ದೊಡ್ಡದಾದ ಒಂದು ಫಲಕದ ಮೇಲೆ ವಿದ್ವಾನ್ ಕೆಜಿ ಸುಬ್ಬರಾಯ ಶರ್ಮಾ ಅನ್ನುವ ಹೆಸರನ್ನು ನೋಡಿ ಸಂತೋಷವಾಯಿತು, ಹಾಗೆ ಆಶ್ಚರ್ಯವೂ ಆಯಿತು.
ಆಶ್ಚರ್ಯ ಅಂದ್ರೆ ಸಂತೋಷಾಶ್ಚರ್ಯ. ಏನಪ್ಪಾ ಅಂದ್ರೆ ಇಂತಹ ಪ್ರಸಿದ್ಧವಾದ ಒಬ್ಬ ವ್ಯಕ್ತಿ ಇಷ್ಟೊಂದು ಸರಳವಾದ ಮನೆಯಲ್ಲಿ ವಾಸ ಮಾಡ್ತಿದ್ದಾರಲ್ಲ, ಇದು ನಿಜವೇ ಇವತ್ತಿನ ದಿವಸಗಳಲ್ಲಿ ನಂಬಬಹುದಾದ ವಿಷಯವೇ ಅಂತ ಹೇಳಿ ನಾನು ಅವರ ಮನೆಯನ್ನ ಪ್ರವೇಶ ಮಾಡಿದೆ. ಇರ್ಲಿ, ಸದ್ಯದಲ್ಲಿ ನಾನು ಇವತ್ತು ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೋಸ್ಕರ ನಾನು ಆಯೋಜಿಸಲ್ಪಟ್ಟಿದ್ದು, ನಾನು ಈ ಕಾರ್ಯಕ್ರಮಕ್ಕೋಸ್ಕರವಾಗಿ ಬೆಳಗಿನ ಜಾವ 5 ಗಂಟೆಗೆ ಎದ್ದು ನಾನು ಈ ಕೃತಿಯನ್ನ ಕೈಯಲ್ಲಿ ಹಿಡಿದು ಕಣ್ಣೆಗೊತ್ಕೊಂಡು ಅದರ ಜೊತೆ ಸಂಭಾಷಣೆ ಮಾಡಿದೆ. ಹೌದು, ನಾನು ಒಬ್ಬನೇ ಮಾತಾಡ್ಕೊಳ್ಳೋ ಅಭ್ಯಾಸ ನಂಗೆ ಜಾಸ್ತಿ ಇದೆ. ಹಾಗಾಗಿ ಕೃತಿರಾಜನೇ, ಇವತ್ತು ನಾನು ನಿನ್ನನ್ನ ಅನಾವರಣಗೊಳಿಸ್ತಾ ಇದ್ದೀನಿ, ವಿಮೋಚನೆಗೊಳಿಸ್ತಾ ಇದ್ದೀನಿ, ಮುಕ್ತಗೊಳಿಸ್ತಾ ಇದ್ದೀನಿ ಬಂಧನದಿಂದ. ನೀನು ನನ್ನ ಜೊತೆ ಸಹಕರಿಸ್ಬೇಕಪ್ಪ ಅಂತ ಹೇಳಿ ನಾನು ಕೇಳ್ಕೊಂಡೆ. ಆಗ ಆ ಕೃತಿರಾಜ ನನ್ನ ಜೊತೆ ಹೇಗೆ ಪ್ರತಿಕ್ರಿಯಿಸಿದ ಅನ್ನೋದನ್ನ ತಮಗೆ ಹೇಳಿದ್ರೆ ನಿಜಕ್ಕೂ ಅಚ್ಚರಿಯಾಗ್ಬಿಡುತ್ತೆ. ಕೃತಿರಾಜ ಹೇಳ್ತು, ಅಪ್ಪ ಶರ್ಮಾ, ನಮ್ಮ ಗುರುಗಳು ಯಾರು, ಮಹೋಪಾಧ್ಯಾಯ ಸುಬ್ರಾಯ ಶರ್ಮರು ದಡ್ಡೋ ದಡ್ಡೋ ದಡ್ಡಹ ಅನ್ನುವ ಒಂದು ಪಲ್ಲವಿಯನ್ನು ಹೇಳ್ತಾ ಇರ್ತಾರೆ. ನೀನು ಇವತ್ತು ಅದಕ್ಕೆ ಸರಿಯಾಗಿ ದಡ್ಡನಾಗಿಯೇ ಈ ಮಾತುಗಳನ್ನು ಹೇಳ್ತಾ ಇದ್ದೀಯ. ಯಾಕೆ ಅಂತ ನಾನು ಪ್ರಶ್ನೆ ಮಾಡಿದಾಗ ಪುಸ್ತಕ ಹೇಳ್ತು, ಅಲ್ಲಪ್ಪ, ನಾನು ಈ ಪ್ರಪಂಚಕ್ಕೆ ಮೋಕ್ಷದ ಬಿಡುಗಡೆಯ ದಾರಿಯನ್ನ ತೋರಿಸಿಕೊಡುವ ವಿಚಾರವನ್ನ ಈ ಪುಸ್ತಕದೊಳಗೆ ಇಟ್ಕೊಟ್ಟಿದ್ದೀನಿ. ನಾ ಈ ಪ್ರಪಂಚಕ್ಕೆ ಮೋಕ್ಷ ಬಿಡುಗಡೆ ಕೊಡ್ತಾ ಇರ್ಬೇಕಾರೆ ನನಗೆ ನೀನು ಬಿಡುಗಡೆ ಕೊಡ್ತಿದ್ದೀಯ ಅಂದ್ರೆ ಅದು ಎಂತಹ ವಿಪರ್ಯಾಸ ಅಲ್ವೇನಪ್ಪಾ. ಆಹಾ, ಹೌದಲ್ವೇ? ನಾನು ಈ ಒಂದು ಮೋಕ್ಷವನ್ನ ಬಿಡುಗಡೆಯನ್ನ ಕೊಡ್ಲಿಕ್ಕೆ ಶಕ್ತಿನೇ? ಖಂಡಿತವಾಗ್ಲೂ ಇದು ನನ್ನ ಭ್ರಮೆ. ಶಂಕರ ಹೇಳ್ತಾರಲ್ಲ, ಬ್ರಹ್ಮ ಸತ್ಯಂ ಜಗನ್ಮಿಥ್ಯಾ ಅಂತ. ಹಾಗೆ ಈಗ ನನ್ನ ಭಾವನೆಗಳು ಬಹಳ ಮಿಥ್ಯವಾಗಿವೆ ಅಂತ ಅನ್ನಿಸ್ತು ನನಗೆ. ಆಗ ಆ ಪುಸ್ತಕ ಹೇಳ್ತು, ಅಲ್ಲಪ್ಪ, 2500 ವರ್ಷಗಳ ಹಿಂದೆ ನಮ್ಮ ಪೂರ್ವ ಉಪನಿಷತ್ಕಾರರು ಈ ಲೋಕದ ಬಿಡುಗಡೆಯ ಸಂಗತಿಯನ್ನ ಅವನೇ ಎಲ್ಲವನ್ನೂ ಬಿಡಿಸಿ ಹೇಳಿ ಉಪನಿಷತ್ತಿನಲ್ಲಿ ಬರೆದಿದ್ದಾರೆ. ಅದಾದ ನಂತರ ಸುಮಾರು 2000 ವರ್ಷಗಳ ನಂತರ ಈ ಉಪನಿಷತ್ತಿನ ವೈದಿಕ ಸಂಸ್ಕೃತ ಭಾಷೆ ಅಂದಿನ ಜನಸಾಮಾನ್ಯನಿಗೆ ಅರ್ಥವಾಗದೇ ಇದ್ದಾಗ ಆದಿಶಂಕರ ಭಗವತ್ಪಾದಾಚಾರ್ಯರು ಅದನ್ನ ಸಮಕಾಲೀನ ಸಂಸ್ಕೃತಕ್ಕೆ ಸರಳವಾಗಿ ಪರಿವರ್ತಿಸಿ ಅವರು ಅದನ್ನು ಬಿಡುಗಡೆಗೊಳಿಸಿದ್ದಾರೆ. ಆ ನಂತರ ಸುಮಾರು 1000 ವರ್ಷದ ನಂತರ ಈ ಒಂದು ಸಂಸ್ಕೃತ ಭಾಷೆಯು ಕನ್ನಡ ಜನತೆಯಿಂದ ಸ್ವಲ್ಪ ದೂರವಾಗಿದ್ದಾಗ ಸರಳವಾಗಿ ಅದನ್ನು ಕನ್ನಡದಲ್ಲಿಯೂ ಎಲ್ಲರಿಗೂ ತಲುಪಲಿ ಅನ್ನೋದು ಉದ್ದೇಶದಿಂದ ನಮ್ಮ ಕರ್ನಾಟಕದ ಕನ್ನಡ ಶಂಕರರಿದ್ದಾರಲ್ಲ, ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳು, ಅವರು ಆ ಕೆಲಸವನ್ನ ಮಾಡಿ ಬಿಡುಗಡೆಗೊಳಿಸಿದ್ದಾರೆ. ಆ ನಂತರವು ಇವತ್ತಿನ ಜನಗಳಿಗೆ ಇನ್ನಷ್ಟು ಸರಳವಾಗಿ ಚಿಕ್ಕ ಚಿಕ್ಕ ಪುಟಗಳಲ್ಲಿ ಬರೆದಿರತಕ್ಕಂತಹ ವಿಚಾರವನ್ನ ಮಹೋಪಾಧ್ಯಾಯ ಸುಬ್ರಾಯ ಶರ್ಮರು ತಲುಪಿಸಿದ್ದಾರೆ. ಇಂತಹ ಎಲ್ಲ ಕೆಲಸಗಳು ಮಾಡಿದ ಮೇಲೆ ನೀನು ಮತ್ತೊಂದ್ಸಲ ನಾನೇ ಬಿಡುಗಡೆ ಮಾಡ್ತೀನಿ ಅಂತ ಅನ್ಕೊಳ್ತೀಯಲ್ಲ, ಈ ಭ್ರಮೆ ನಿನಗೆ ಯಾಕೆ? ಆಹಾ, ಅಲ್ವೇ? ಖಂಡಿತವಾಗಿಯೂ ಪುಸ್ತಕದ ಒಂದು ನನಗೆ ಹೇಳ್ತಕ್ಕಂತ ಸಂಭಾಷಣೆ ನನಗೆ ಕೆನ್ನೆಗೆ ತಟ್ಟಿದಂತಾಗಿ ಎಚ್ಚರವಾಯ್ತು. ಆಗ ನಿಜ, ನಾನು ಇದನ್ನ ಯಾವ ರೀತಿ ಜವಾಬ್ದಾರಿಯನ್ನು ನಿರ್ವಹಿಸಬೇಕು ಅನ್ನೋದಕ್ಕೋಸ್ಕರ ಪುಸ್ತಕವನ್ನೇ ಕೇಳಿದೆ. ಅಪ್ಪ, ನಾನು ಮಾಡಿದ ಅಪರಾಧವಾಯ್ತು, ನಾನು ಆಗನ್ಕು ಬರೆದಿತ್ತು, ಈಗ ನಾನು ಮಾಡಿದ ಪಾಪಕ್ಕೆ ಪರಿಹಾರೋಪಾಯವನ್ನು ಒಂದು ಹೇಳ್ಬಿಡಪ್ಪ ಅಂತ ಕೇಳಿದಾಗ ಅದು ಬಹಳ ಕಷ್ಟವಿದೆ. ಆದರೂ ನೀನು ಇಂದು ಮಾತನಾಡುವಾಗ 4 ಮಾತುಗಳನ್ನ ಆ ಮಹೋಪಾಧ್ಯಾಯರ ಬಗ್ಗೆ ಸ್ತುತಿಸಿ ಬಿಡು, ನಿನ್ನ ಪಾಪ ಪರಿಹಾರವಾಗಿಬಿಡುತ್ತೆ ಅಂತ ಪುಸ್ತಕ ನನಗೆ ಸಲಹೆ ಕೊಟ್ಟಿತ್ತು. ಹಾಗಾಗಿ ನಾನು 2 ಮಾತುಗಳನ್ನ ಈ ಒಂದು ಮಹೋಪಾಧ್ಯಾಯರ ಬಗ್ಗೆ ಹೇಳಿ ನನ್ನ ಜವಾಬ್ದಾರಿಯನ್ನ ಮುಗಿಸ್ಕೊಳ್ತೀನಿ. ಬಂಧುಗಳೇ, ನಾವು ಇವತ್ತಿನ ದಿವಸ ಗುರುಗಳು ಅಥವಾ ಮಹಾ ಉಪಾಧ್ಯಾಯರು ಅಥವಾ ಆಚಾರ್ಯರು ಅಂತ ಯಾರನ್ನ ಕರಿತೀವೋ ಅವರುಗಳು ಆಚಾರ್ಯ ಅನ್ನೋ ಪದದ ಅರ್ಥ ಸಂಸ್ಕೃತದಲ್ಲಿ ಸಹ ಯದ್ವದತಿ ತದೇವ ಆಚರತಿ. ಆದ್ರಿಂದ ಅಂತಹ ವ್ಯಕ್ತಿ ಯಾರು ತಾನು ಮಾತನಾಡುವುದನ್ನ, ಬಾಯಲ್ಲಿ ಹೇಳುವುದನ್ನ ಕೈಯಲ್ಲೂ ನಡೆಸ್ಕೊಳ್ತಾನೋ, ನೆರವೇರಿಸ್ತಾನೋ, ಬಾಯಲ್ಲಿ ಹೇಳೋದೊಂದು ಕೈಯಲ್ಲಿ ಮಾಡೋದೊಂದು ತರ ಆಗಬಾರ್ದು. ಅವನೇ ಆಚಾರ್ಯ, ಆಚರಿಸುವವನು ಆಚಾರ್ಯ. ಹಾಗಾಗಿ ನಮ್ಮ ಗುರುಗಳು ಸುಬ್ರಾಯ ಶರ್ಮರು ತಾವು ಯಾವ ರೀತಿ ಜನಗಳಿಗೆ ಉಪದೇಶವನ್ನು ಮಾಡ್ತಿದ್ದಾರೋ ಅದೇ ರೀತಿ ತಮ್ಮ ಬದುಕನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಆದ್ರಿಂದ ಅವರ ಚಟುವಟಿಕೆ ಕಾಯ ವಾಚ ಮನಸ್ಸ ಬ್ರಹ್ಮನನ್ನ ಕುರಿತು ಪ್ರಯಾಣ ಮಾಡಿ ಸರಳವಾದ ಜೀವನವನ್ನು ಅನುಭವಿಸಿ ಇದೆಲ್ಲ ಇನ್ನೊಬ್ಬರಿಗೆ ಹೇಳ್ಬಿಡಬಹುದು, ಆದ್ರೆ ನಾವು ಅನುಸರಿಸೋದು ಬಹಳ ಕಷ್ಟವಾಗುತ್ತೆ. ಆದ್ರಿಂದ ಅವರ ಒಂದು ಜೀವನದ ನಡೆ ಇಷ್ಟೇ ಸರಳವಾಗಿ ನಡೀತಾ ಇರೋದು ನಿಜಕ್ಕೂ ಬಹಳ ಸಂತೋಷಕರವಾದ ವಿಚಾರ. ಆದ್ರಿಂದ ಈ ಒಂದು ದಿವ್ಯವಾದ ಸಾನ್ನಿಧ್ಯದಲ್ಲಿ ಅವರ ಒಂದು ಆಗಮನವಾಯ್ತಲ್ಲ, ಆಗ ಎಷ್ಟು ಜನರು ಅವರ ಪಾದಕ್ಕೆ ಬಿದ್ದು ಅವರಿಗೆ ಶರಣಾದದ್ದನ್ನು ಕಂಡು ನನಗೆ ಭಾವುಕತೆಯಿಂದ ಮನಸ್ಸು ಕರಗಿಹೋಯಿತು. ಇಂತಹ ಮಹಾನುಭಾವ ನಮ್ಮ ಕಾಲದಲ್ಲಿ ಇವತ್ತೂ ಇದ್ದಾರೆಯೇ ನಮ್ಮ ಸಮಾಜದಲ್ಲಿ ಅನ್ನೋದು ಒಂದು ಆಚಾರ ನನಗೆ ಪರಿಚಯವಾಯ್ತು, ನೆನಪಿಗೆ ಬಂತು.
ಹಾಗಾಗಿ ಮಹೋಪಾಧ್ಯಾಯರು ಬರೆದಿರ್ತಕ್ಕಂತಹ 100ಕ್ಕೂ 179ನೇ ಕೃತಿಯನ್ನ ನಾನಿಂದು ಬಿಡುಗಡೆ ಮಾಡ್ತಾ ಇದ್ದೀನಿ. ಇಷ್ಟೊಂದು ಅಪಾರವಾದ ಸಾಹಿತ್ಯವನ್ನ ಸರಳವಾದ ರೀತಿಯಲ್ಲಿ ಜನಸಾಮಾನ್ಯರಿಗೆ ಒದಗಿಸ್ತಾ ಇರ್ತಕ್ಕಂತಹ ಇವರ ಕೆಲಸ ನಿಜಕ್ಕೂ ಇವತ್ತಿನ ದಿವಸದಲ್ಲಿ ಅಮೋಘವಾದದ್ದು ಅಂತ ಹೇಳಬೇಕಾಗಿದೆ. ಹಾಗಾಗಿ ಇಂತಹ ಗುರುಗಳನ್ನ ಪಡೆದ ನಾವು ನೀವುಗಳೇ ಧನ್ಯರು. ಹಾಗಾಗಿ ಇನ್ನು ಈ ಶಿಷ್ಯ ಸಮೂಹದ ಬಗ್ಗೆ 2 ಮಾಡಬೇಕಾಗತ್ತೆ. ಈ ಒಂದು ಶಿಷ್ಯ ಸಮೂಹ ಈ ಒಂದು ಪರಿಸರದಲ್ಲಿ ನಾನು ಕಂಡಾಗ ನನಗೆ ಅನ್ಸುತ್ತೆ ಇದು ತುಂಬಾ ಚಿಕ್ಕ ಜಾಗ. ಇದು 1000 ಜನ 100 ಜನ ಕೂತ್ಕೊಳ್ಳೋಕೆ ಆಗದೆ ಇರತಕ್ಕಂತಹ ಜಾಗ. ಇಲ್ಲಿ ಕೇವಲ ಕೆಲವರು ಮಾತ್ರ ಕೂತಿದ್ದಾರೆ. ಈ ಚಿಕ್ಕ ಜಾಗವನ್ನು ನೋಡಿದಾಗ ನನಗನ್ಸುತ್ತೆ ಇದು ಕಿಷ್ಕಿಂಧ ಅಂತ. ಹಾಗಾಗಿ ಈ ಕಿಷ್ಕಿಂಧೆಯಲ್ಲಿ ತುಂಬಿರ್ತಕ್ಕಂತಹ ನೀವು ಈ ಸುಬ್ಬರಾಮ ಶರ್ಮ ಶ್ರೀರಾಮಚಂದ್ರನ ಅಪರಾವತಾರದಂತೆಯೇ ನಡೀತಾ ಇರತಕ್ಕಂತಹ ಸಪತ್ನೀಕರಾಗಿ ಸೀತಾಮಾತೆಯ ಜೊತೆ ಇದ್ದಂತಹ ಶ್ರೀರಾಮಚಂದ್ರನಂತೆಯೇ ಇವರು ಇಲ್ಲಿ ನಡ್ಕೊಳ್ತಾ ಇರುವ ಈ ಒಂದು ಕಿಷ್ಕಿಂಧ ಪ್ರದೇಶದಲ್ಲಿ ಈ ಒಂದು ನೀವೆಲ್ಲರನ್ನ ನೋಡಿದಾಗ ನನಗೆ ಹನುಮ ಸೇನೆ ಅಂತ ಅನಿಸುತ್ತೆ. ದಯಮಾಡಿ ಕಪಿಗಳು ಅಂತ ಇದ್ದಾರೆ ಅಂತ ಭಾವಿಸಬಾರ್ದು. ಹನುಮಂತನ ಶಿಷ್ಯವೃತ್ತಿ ನಿಮ್ಮಲ್ಲಿದೆ. ಹಾಗೆಯೇ ನಿಮ್ಮೆಲ್ಲರಿಗೂ ಒಂದು ಮುಂದಾಳಾಗಿ ನಡ್ಕೊಂಡು ಹೋಗ್ತಿರ್ತಕ್ಕಂತಹ ವ್ಯಕ್ತಿ ಸಂಜೀವ ಮೂರ್ತಿ. ಸಂಜೀವ ಅಂದ್ರೆ ಯಾರು? ಹನುಮಂತ. ಆ ಹನುಮಂತನ ಹಿನ್ನೆಲೆಯಲ್ಲಿ ತಾವೆಲ್ಲ ಇದ್ದೀರಿ. ನೀವೆಲ್ಲ ಸೇರಿ ಗುರುಗಳಿಗೆ ಆರಾಧನೆ ಮಾಡ್ತಾ ಇದ್ದೀರಿ, ಭಕ್ತಿಯಿಂದ ನಮಿಸ್ತಾ ಇದ್ದೀರಿ. ಹಾಗಾಗಿ ಈ ಒಂದು ನಿಮ್ಮೆಲ್ಲರ ಭಾಗ್ಯವನ್ನು ಕಂಡು ನನಗೆ ನಿಜಕ್ಕೂ ಅಸೂಯೆ ಆಗ್ತಾ ಇದೆ. ಬಂಧುಗಳೇ, ಹೆಚ್ಚು ಸಮಯವಿಲ್ಲ. ಆದ್ರಿಂದ ನಾನು ನನಗೆ ಕೊಟ್ಟಿರ್ತಕ್ಕಂತಹ ಪಾತ್ರದಲ್ಲಿ ಗುರುಗಳ ಒಂದು ಅಪರೂಪವಾದ ವ್ಯಕ್ತಿತ್ವವನ್ನ ಹೊಗಳೋದಕ್ಕೆ ನನಗೆ ನಾಲಿಗೆಯೇ ಇಲ್ಲ. ಇನ್ನು ಈ ಪುಸ್ತಕದ ಬಗ್ಗೆ ಬಿಡುಗಡೆ ಮಾಡುವಾಗ ಅದನ್ನು ಕುರಿತು ಮಾತಾಡುವ ಸಾಮರ್ಥ್ಯವೂ ನನಗಿಲ್ಲ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನನಗೆ ಕೊಟ್ಟಂತಹ ಈ ಒಂದು ಅವಕಾಶಕ್ಕಾಗಿ ನಾನು ಹೃತ್ಪೂರ್ವಕ ಕೃತಜ್ಞತೆಗಳನ್ನ ಸಮರ್ಪಿಸುವುದಕ್ಕೆ ಬಿಟ್ಟು ಬೇರೆ ಏನೂ ನನ್ನಲ್ಲಿ ಇಲ್ಲ. ಆದ್ರಿಂದ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ ಮಹಾಗುರುಗಳಿಗೆ ನನ್ನ ಕೃತಜ್ಞತಾಪೂರ್ವಕ ನಮನಗಳು. ಹಾಗೂ ಇದಕ್ಕೆ ಪೌರೋಹಿತ್ಯ ವಹಿಸಿದಂತಹ, ನನ್ನ ಆಗಮನಕ್ಕಾಗಿ ಪೌರೋಹಿತ್ಯ ವಹಿಸಿದಂತಹ ಶ್ರೀಯುತ ಸಂಜೀವ ಮೂರ್ತಿಯವರಿಗೆ ನನ್ನ ಕೃತಜ್ಞತೆಗಳನ್ನು ಅರ್ಪಿಸ್ತಾ, ನೀವೆಲ್ಲ ಸೇರಿ ಈ ಕಾರ್ಯಕ್ರಮದಲ್ಲಿ ನನ್ನ ಮಾತುಗಳಿಗೆ ಬೆನ್ನೆಲುಬಾಗಿ ನಿಂತುಕೊಂಡು ಪ್ರೋತ್ಸಾಹಿಸ್ತಾ ಇರತಕ್ಕಂತಹ ತಮಗೆಲ್ಲರಿಗೂ ನನ್ನ ಕೃತಜ್ಞತಾಪೂರ್ವಕ ನಮನಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜಯ ಶ್ರೀರಾಮ್. ಅನುಗ್ರಹ ಮಾಡಿರುವಂತಹ ಪೂಜ್ಯರಾದ ಡಾಕ್ಟರ್ ಮೈಸೂರು ನಾಗರಾಜ್ ಸನ್ಮಾನ್ಯವರಿಗೆ ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ಕೃತಜ್ಞತಾಪೂರ್ವಕ ಪ್ರಣಾಮಗಳನ್ನ ಸಮರ್ಪಣೆ ಮಾಡುತ್ತಾ, ಇನ್ನೊಂದು ವಿಷಯ ಮುಚ್ಚುವ ಮರ್ತ್ಬಿಟ್ಟೆ. ಪೂಜ್ಯ ವಿದ್ವಾಂಸರು ಏಕರೇಖಾ ಶಂಕರಾಚಾರ್ಯರ ಚಿತ್ರ ಬರೆದಿದ್ದಾರೆ. ಒಂದೇ ಒಂದು ಕೆರೆ ಸುಲಭ ಎಲ್ಲೂ ಕಡಿಮೆ ಇದೆ ಕದೆ ಶಂಕರಾಚಾರ್ಯರ ಚಿತ್ರವನ್ನು ಬರೆದಿದ್ದಾರೆ. ಇವತ್ತು ಮಹಾಪ್ರಸಾದ ಈ ಸಮಯ ಲೋಕಾರ್ಪಣೆ ಮಾಡಿ ರಸವತ್ತಾಗಿ ಮಾತನಾಡಿ ನಮ್ಮೆಲ್ಲರೂ ಅಯೋಧ್ಯೆ ಕರ್ಕೊಂಡು ಹೋಗಿದ್ದಾರೆ ಅಂತೀರೋ, ಪ್ರಯಾಗರಾಜ ಕುಂಭಮೇಳ ಕರ್ಕೊಂಡು ಹೋಗಿದ್ದಾರೆ ಅಂತೀರೋ, ಅಥವಾ ಶಂಕರಾಚಾರ್ಯರು ಸಂವಿಧಾನ ಕಾಲದಿ ಕ್ಷೇತ್ರಕ್ಕ ಅಥವಾ ಶೃಂಗೇರಿ ಕ್ಷೇತ್ರಕ್ಕ ಕರ್ಕೊಂಡು ಹೋಗಿದ್ದಾರೆ. ತುಂಬಾ ಸಂತೋಷ. ಓಂ ಪ್ರಾಣನಾಥಂ ವಿಭುಂ ವಿಶ್ವನಾಥಂ ಜಗನ್